ಇಲ್ಲಿರುವಂತಹ ರೈತರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮ ರಾಜ್ಯಕ್ಕೆ ಸುಮಾರು 35,000 ಕೋಟಿಯಷ್ಟು ಹಾನಿ ಆಗೈತಿ. ಸೊ ಅದಕ್ಕಾಗಿ ಮೊದಲನೇ ಹಂತದೊಳಗೆ ಕೇಂದ್ರ ಸರ್ಕಾರದಿಂದ ನೀವು ನಮಗೆ 18,172 ಕೋಟಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಅವರ ಮನವಿಯನ್ನ ಕೊಟ್ರು. ನಿಮ್ಮೆಲ್ಲರಿಗೂ ಗೊತ್ತೇನ್ರಿ ಅವ್ರು ನಮ್ ಕೈಯಾಗಿ ಏನ್ ಕೊಟ್ರು ಅಂತ? ಜೋರ್ ಹೇಳಿ ಇನ್ನೊಂದ್ಸರಿ. ಚಂಬು. ನಮ್ಮ ಕೈಯಲ್ಲಿ ಅವ್ರು ಕೊಟ್ಟಿರೋದು ಚಂಬು. ಸತತವಾಗಿ 2 ಬರಗಾಲವನ್ನ ಕಂಡಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ನೆರವನ್ನ ನೀಡುವಂತಹ ಒಂದು ಪ್ರಾಮಾಣಿಕ ಪ್ರಯಾಸವನ್ನ, ಒಂದು ವಿನಂತಿಯನ್ನ ನಮ್ಮ ಕರ್ನಾಟಕ ರಾಜ್ಯದ ನಾಯಕರು ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಸಿಕ್ಕಿರುವಂತಹ ಬಹುಮಾನ ಚಂಬು. ಅಲ್ಲಿರುವಂತಹ ಕೇಂದ್ರ ಮಂತ್ರಿಗಳು, ವಿದ್ಯಾ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕರ್ನಾಟಕ ರಾಜ್ಯದ ಒಬ್ಬ ಸಂಸದೆ. ಅವರಿಗೆ ದೆಹಲಿಯಲ್ಲಿ ಮಂತ್ರಿ ಆಗಿರುವಂತಹ ಸಂಸದ ಸ್ಥಾನವನ್ನ ನಾವು ಕರ್ನಾಟಕ ರಾಜ್ಯದ ಜನತೆ ಅವರಿಗೆ ಕೊಟ್ಟಿದ್ವಿ. ಅವರೊಂದು ಮಾತನ್ನ ಅಂದ್ರು, ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ನಮಗೆ ಬರ ಪರಿಹಾರವನ್ನ ಕೇಳಿ ಒಂದು ನಮ್ಮ ಮುಂದೆ ಕೈ ಚಾಚಲಿಕತ್ತಾರ ಅನ್ನುವಂತಹ ಮಾತನ್ನ ಅವ್ರು ಆಡಿದ್ರು. ಅವ್ರು ಹೇಳಿದ್ರು, ಮಹಿಳೆಯರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು 52,000 ಕೋಟಿಯಷ್ಟು ಅದಕ್ಕೆ ವೆಚ್ಚನ ಖರ್ಚು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಮುಂದೆ ಬಂದು ಕೈ ಒಡ್ಲಿಕ್ಕತ್ತೈತಿ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು. ಬಂಧುಗಳೇ, ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳಕ್ ಇಚ್ಛಾ ಪಡ್ತೀನಿ. ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರಕ್ಕೆ 4,30,000 ಕೋಟಿಯಷ್ಟು ತೆರಿಗೆಯನ್ನ ತುಂಬತೈತಿ. ಎಷ್ಟು ಕರಿ? 4,30,000 ಕೋಟಿ. ನಾವು ನಮ್ಮ ಕರ್ನಾಟಕ ರಾಜ್ಯದಿಂದ ಭಾರತ ದೇಶದ ರೈತರು ಒಂದು ವರ್ಷಕ್ಕೆ 14,83 ಲಕ್ಷ ಕೋಟಿ ಜಿಎಸ್ಟಿಯನ್ನ ನಮ್ಮ ಭಾರತ ದೇಶದೊಳಗೆ ಸಂಗ್ರಹಣೆ ಆದ್ರೆ ಅದರಲ್ಲಿ 64% ಜಿಎಸ್ಟಿಯನ್ನ ಈ ದೇಶದೊಳಗಿರುವಂತಹ ಕೆಳವರ್ಗದವರು ಅಂದ್ರೆ ರೈತರು ತುಂಬುತ್ತಾರೆ ಅಂತ ಅವ್ರು ತಿಳ್ಕೋಬೇಕು. ಇವತ್ತು ನಾವು ಕರ್ನಾಟಕ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರವನ್ನ ಕೇಳಿದ್ರೆ ನಾವು ಅವ್ರ ಮುಂದೆ ಕೈ ಒಡ್ಲಿಕ್ಕತ್ತಿಲ್ಲ. ಅದು ನಮ್ಮ ಹಕ್ಕು ಅಂತ ನಾವೆಲ್ಲರೂ ತಿಳ್ಕೋಬೇಕು ಅಂತ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಲ್ಲಿ ನನ್ನ ಮನವಿ ಏನು ಅಂತಂದ್ರ, ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ. ಈ ಚುನಾವಣೆ ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ. ಈ ಚುನಾವಣೆ ಭಾರತ ದೇಶದೊಳಗಿರುವಂತಹ, ಕರ್ನಾಟಕ ರಾಜ್ಯದೊಳಗಿರುವಂತಹ ಪ್ರತಿಯೊಬ್ಬ ರೈತನ ಪ್ರತಿಷ್ಠೆಯ ಚುನಾವಣೆ ಅಂತ ನಾವು ಈ ಚುನಾವಣೆಯನ್ನು ಎದುರಿಸೋಣ ಅಂತ ನಾನು ನಿಮ್ಗೆಲ್ಲರಿಗೂ ಹೇಳಕ್ ಇಚ್ಛಾ ಪಡ್ತೀನಿ.